ಹಾಯ್ ಫ್ರೆಂಡ್ಸ್, ಭಾರತ ಬರಬೇಕು ಅಂತ ಬಯಸಿ ಕರಸೆ ನಡೆಸಿದ್ದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕ್ ಮೂರೇ ದಿನಕ್ಕೆ ಮನೆಗೆ ಹೋಗಿದೆ. ತನ್ನ ಬದ್ಧ ವೈರಿ ವಿರುದ್ಧ ಭಾರತ ನಿರಂತರ 8ನೇ ಬಾರಿಗೆ ಗೆದ್ದು ಬೀಗಿದೆ. ದುಬೈನ ಮರುಭೂಮಿ ಮೈದಾನದಲ್ಲಿ ಪಾಕ್ನ ಚಚ್ಚಿ ಬಿಸಾಕಿದೆ. ಪಾಕ್ ಅಂದ್ರೆ ಕನಸಲ್ಲೂ ಬ್ಯಾಟ್ ಬೀಸೋ ಕೊಹ್ಲಿ ಕ್ರಿಕೆಟ್ನಲ್ಲಿ ರಿಯಲ್ ಕಿಂಗ್ ಯಾರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ODIನಲ್ಲಿ ಬರೋಬ್ಬರಿ 51ನೇ ಸೆಂಚುರಿ ಸಿಡಿಸೋ ಮೂಲಕ ಪಾಕಿಗಳನ್ನ ಮತ್ತೊಮ್ಮೆ ಹುರಿದು ಮುಕ್ಕಿದ್ದಾರೆ. ಚೇಸ್ ಮಾಸ್ಟರ್ ಮಗದೊಮ್ಮೆ ಟೀಮ್ ಇಂಡಿಯಾನ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ಗೆ ಸೀದಾ ತಗೊಂಡು ಹೋಗಿದ್ದಾರೆ. ಅಂದಹಾಗೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕ್ 242 ರನ್ಗಳ ಸಾಧಾರಣ ಗುರಿಯನ್ನ ಮುಂದಿಟ್ಟಿತ್ತು. ಭಾರತ ಇದನ್ನ ಬರೋಬ್ಬರಿ 8 ಓವರ್ ಉಳಿಸಿ ಚೇಸ್ ಮಾಡಿ ಹಾಕಿದೆ. ಅಲ್ಪ ಮೊತ್ತ ಬೆನ್ನತ್ತಿದ ಭಾರತದ ಓಪನರ್ಗಳು ಆರಂಭದಲ್ಲೇ ಪಾಕ್ ಬೌಲರ್ಗಳ ಬೆವರಿಳಿಸಿದ್ರು. ಅದರಲ್ಲೂ ಕ್ಯಾಪ್ಟನ್ ರೋಹಿತ್ ಮತ್ತೊಂದು ಸ್ಫೋಟಕ ಇನ್ನಿಂಗ್ಸ್ ಅನ್ನ ಸಿಡಿಸಿದ್ರು. 1 6, 3 ಬೌಂಡರಿಗಳ ಮಿಂಚಿನ ಓಪನಿಂಗ್ ಅನ್ನ ರೋಹಿತ್ ಕೊಟ್ರು. ಆದರೆ ಪಾಕ್ನ ಪ್ರಚಂಡ ವೇಗಿ ಶಹೀನ್ ಶಾ ಅಫ್ರಿದಿ ಒಂದೊಳ್ಳೆ ಯಾರ್ಕರ್ ರೀತಿ ಹಾಕಿ ರೋಹಿತ್ ವಿಕೆಟ್ ಅನ್ನ ಎಗರಿಸೋ ಮೂಲಕ ಶಾಕ್ ಕೊಟ್ರು. ಬಟ್ ವೈರಿ ಪಾಕ್ಗೆ ಇಡೀ ಇನ್ನಿಂಗ್ಸ್ ನಲ್ಲಿ ಅದೊಂದೇ ಪಾಸಿಟಿವ್ ಮೂಮೆಂಟ್ ಅಂತ ಸಿಕ್ಕಿದ್ದು. ಯಾಕಂದ್ರೆ ಅಲ್ಲಿಂದ ಭಾರತೀಯ ಬ್ಯಾಟರ್ಗಳು ಪಾಕಿ ಬೌಲರ್ಗಳನ್ನ ಉಸಿರೆತ್ತೋಕು ಅವಕಾಶ ಕೊಡಲಿಲ್ಲ. ಯುವ ಸೆನ್ಸೇಷನ್ ಶುಭ್ಮನ್ ಗಿಲ್ ಮತ್ತೊಂದು ಭದ್ರ ಅಡಿಪಾಯ ಕಟ್ಟೋ ಇನ್ನಿಂಗ್ಸ್ ಅನ್ನ ಆಡಿದ್ರು. 2ನೇ ವಿಕೆಟ್ಗೆ ವಿರಾಟ್ ಜೊತೆ 70 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಕಟ್ಟಿದ್ರು. 7 ಬೌಂಡರಿ ಸೇರಿದ 46 ರನ್ ಸಿಡಿಸಿದ್ರು. ಆರಂಭದಲ್ಲೇ ಪಾಕ್ನ ಜೋಶನ್ನೆಲ್ಲ ಚುಚ್ಚಿ ಪೊಳ್ಳು ಮಾಡಿದ್ರು. ಮತ್ತೊಂದು ಕಡೆ ವಿರಾಟ್ ಕೂಡ ತಮ್ಮ ಎಂದಿನ ಕವರ್ ಡ್ರೈವ್ ಮಿಂಚಿನ ಓಟಗಳ ಮೂಲಕ ಸ್ಕೋರ್ ಕಾರ್ಡ್ ಅನ್ನ ಮೇಲಕ್ಕೆ ತಗೊಂಡು ಹೋಗ್ತಾ ಹೋದ್ರು. ಹೀಗಾಗಿ ಫೀಲ್ಡಿಂಗ್ ಕ್ಯಾಪ್ಟನ್ ರಿಜ್ವಾನ್ ಅರ್ಷದ್ ಸ್ಪಿನ್ಗೆ ಮೊರೆ ಹೋಗಬೇಕಾಯಿತು. ಈ ನಡೆ ಇನ್ಸ್ಟಂಟ್ ಯಶಸ್ಸನ್ನು ತಂದುಕೊಡ್ತು. ಅಬ್ರಾರ್ ಅಹಮದ್ರ ಅದ್ಭುತ ಎಸೆತಕ್ಕೆ ಗಿಲ್ ಕ್ಲೀನ್ ಬೌಲ್ಡ್ ಆದ್ರು. ಆದ್ರೆ ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ನಂತರ ಬಂದ ಶ್ರೇಯಸ್ ಅಯ್ಯರ್ ಪಾಕ್ ಅನ್ನ ಗಿಲ್ಗಿಂತ ಹೆಚ್ಚಾಗಿ ಕಾಡಿದ್ರು. ವಿರಾಟ್ ಜೊತೆ ಶತಕದ ಜೊತೆಯಾಟವನ್ನ ಕೊಟ್ರು. ಯಾವ ಹಂತದಲ್ಲೂ ಈ ಜೋಡಿ ಪಾಕ್ ಮೇಲಿನ ಪ್ರೆಷರ್ ಡೌನ್ ಆಗೋಕೆ ಬಿಡ್ಲೇ ಇಲ್ಲ. ರಿಕ್ವೈರ್ಡ್ ರನ್ ರೇಟ್ಗಿಂತ ರನ್ ರೇಟ್ನ 1-2 ಪಾಯಿಂಟ್ ಜಾಸ್ತಿನೇ ಇರುವಂತೆ ಕಂಟಿನ್ಯೂಸ್ಲಿ ಬಾರಿಸ್ತಾ ಹೋದ್ರು. ಸಿಂಗಲ್ ಡಬಲ್ ಓಡ್ತಾ ಆಗಾಗ ಬೌಂಡ್ರಿ ಕಲೆ ಹಾಕ್ತಾ ಹೋದ್ರು. ಯಶಸ್ವಿ 114 ರನ್ಗಳ ದೊಡ್ಡ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರು. ಕೊನೆಗೆ ಬೇಗ ಗೆಲುವಿನ ದಡ ಸೇರಿಸೋ ಬರದಲ್ಲಿ ಶ್ರೇಯಸ್ ವಿಕೆಟ್ ಅನ್ನ ಕೊಟ್ರು. ಈ ಟೈಮ್ನಲ್ಲಿ ಕ್ರೀಸ್ಗೆ ಬಂದ ಹಾರ್ದಿಕ್ ಪಾಂಡ್ಯ ಕೂಡ ಚಚ್ಚೋಕೆಯನ್ನು ಶುರು ಮಾಡಿದ್ರು. ಬಂದವರೇ ಈ ಹಂತದಲ್ಲಿ ಇವರ ಆರ್ಭಟ ನೋಡಿ ವಿರಾಟ್ರ ಸೆಂಚುರಿಯನ್ನ ಇವರೆಲ್ಲ ಸೇರಿ ತಪ್ಪಿಸಿಬಿಡ್ತಾರೆ ಅನ್ನೋ ಆತಂಕ ಕೂಡ ಶುರುವಾಗಿತ್ತು ವಿರಾಟ್ ಫ್ಯಾನ್ಸ್ಗೆ. ಆದರೆ ಕೀಪರ್ಗೆ ಕ್ಯಾಚ್ ಕೊಡೋ ಮೂಲಕ ಹಾರ್ದಿಕ್ ಆ ಆತಂಕವನ್ನ ದೂರ ಮಾಡಿದ್ರು. ನಂತರ ಬಂದ ಅಕ್ಷರ್ ಪಟೇಲ್ ವಿರಾಟ್ ಜೊತೆಯಾಗಿ ನಿಂತ್ಕೊಂಡ್ರು. ವಿರಾಟ್ ಪಾಕ್ ವಿರುದ್ಧ ತಮ್ಮ 4ನೇ ಸೆಂಚುರಿಯನ್ನ ಸಿಡಿಸಿ ಭಾರತವನ್ನ ಗೆಲುವಿನ ದಡಕ್ಕೆ ತಲುಪಿಸಿದ್ರು. ಜೊತೆಗೆ ಈ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ODIನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಈಗ 3ನೇ ಸ್ಥಾನದಲ್ಲಿದ್ದಾರಲ್ಲ. ಮೊದಲ ಸ್ಥಾನದಲ್ಲಿ ಸಚಿನ್ ತೆಂಡೂಲ್ಕರ್, 2ನೇ ಸ್ಥಾನದಲ್ಲಿ ಶ್ರೀಲಂಕಾದ ಕುಮಾರ್ ಸಂಗಕಾರ, 3ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. 14,000 ರನ್ಗಳ ಗಡಿಯನ್ನ ವಿರಾಟ್ ಕೊಹ್ಲಿ ಕೂಡ ದಾಟಿದ್ರು. ಇನ್ನು ಬಹಳ ಇಲ್ಲ, ಇನ್ನೊಂದು ಇನ್ನಿಂಗ್ಸ್ ಸಾಕು ಕೊಹ್ಲಿ ಕುಮಾರ್ ಸಂಗಕಾರರನ್ನ ಕೂಡ ಬೀಟ್ ಮಾಡಿ ವಿಶ್ವದ 2ನೇ ಅತಿ ಹೆಚ್ಚು ODI ಸ್ಕೋರರ್ ಆಗೋಕೆ. ಸಚಿನ್ ತೆಂಡೂಲ್ಕರ್ ಅವ್ರದ್ದು 18,000 ಚಿಲ್ಲರೆ ಇದೆ. ಇವರು ಸೆಕೆಂಡ್ ಪ್ಲೇಸಿಗೆ ಬರೋಕೆ. ಸೊ ನಂಬರ್ 1 ಮತ್ತು ನಂಬರ್ 2 ಇಬ್ರು ಕೂಡ ಭಾರತೀಯರೇ ಆಗಿರ್ತಾರೆ. ಮುಂದೊಂದು ವೇಳೆ ಇನ್ನೂ 4,000 ರನ್ ಗಳಿಸಿ ಕೊಹ್ಲಿ ಸಚಿನ್ರನ್ನ ಬೀಟ್ ಮಾಡೋಕೆ ಸಾಧ್ಯ ಆಗುತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ಕಠಿಣ ಟಾಸ್ಕ್ ಅಂತ ಅನಿಸುತ್ತೆ. ಆದ್ರೆ ವಿರಾಟ್ ಕೊಹ್ಲಿ ಚಾಲೆಂಜ್ ಅನ್ನ ಚಾಲೆಂಜ್ ಆಗಿ ಸ್ವೀಕರಿಸೋಕೆ ಇಷ್ಟಪಡೋರು. ನೋಡ್ಬೇಕು ಮುಂದಿನ 1-2 ವರ್ಷಗಳ ಕರಿಯರ್ ಹೇಗಿರುತ್ತೆ ಅಂತ. ಸಾಧ್ಯ ಆದ್ರೂ ಕೂಡ ಅಗೇನ್ 1 and 2 ನಲ್ಲಿ ಭಾರತೀಯರೇ ಬಹಳ ದೀರ್ಘಕಾಲ ಇರ್ತಾರೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 night 5 days ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಪಾಕ್ ಪರ ಗಿಲ್ ವಿಕೆಟ್ ತೆಗೆದ ಅಬ್ರಾರ್ ಮಾತ್ರ ಸ್ವಲ್ಪ ಥ್ರೆಟನಿಂಗ್ ಆಗಿ ಹೆದರಿಸೋ ರೀತಿ ಕಂಡು ಬಂದ್ರು. ರೌಫ್ ಕೂಡ ಆರಂಭದಲ್ಲಿ ಚೆನ್ನಾಗಿ ಬೌಲ್ ಮಾಡಿದ್ರು. ಆದ್ರೆ ಉಳಿದ ಬೌಲರ್ಗಳು ಯಾರೂ ಕೂಡ ಅವರಿಗೆ ಸಾಥ್ ನೀಡಲಿಲ್ಲ. ಏನು ಮೊದಲು ಬ್ಯಾಟ್ ಮಾಡಿದ ಪಾಕ್ ಸಿಕ್ಕಾಪಟ್ಟೆ ಪರದಾಡ್ತು. ಪಾಕ್ ಪರ ಯಂಗ್ ಬ್ಯಾಟರ್ ಸೌದ್ ಶಕೀಲ್ 62 ರನ್ ಬಾರಿಸಿದ್ರು.
ಕ್ಯಾಪ್ಟನ್ ರಿಜ್ವಾನ್ ಜೊತೆಗೆ ಶತಕದ ಜೊತೆ ಆಟ ಆಡಿದ್ರು. ಆದರೆ ನಿರಂತರ ವಿಕೆಟ್ ಬೀಳ್ತಾ ಹೋಗಿದ್ದು ಪಾಕ್ ಇನ್ನಿಂಗ್ಸ್ನ 241ಕ್ಕೆ ಕಟ್ಟಿ ಹಾಕ್ತು. ಸೋತ್ರೆ ಮನೆಗೆ ಹೋಗಬೇಕಾಗಿದ್ದ ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಹಾಲಿ ಚಾಂಪಿಯನ್ ಪಾಕ್ ನಿರ್ಣಾಯಕ ಟಾಸ್ ಗೆದ್ದಿತ್ತು. ಬಟ್ ಭಾರತದ ಕರಾರುವ ಬೌಲಿಂಗ್ ದಾಳಿ ಪಾಕ್ಗೆ ಈ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ಳೋಕೆ ಬಿಡ್ಲೇ ಇಲ್ಲ. ನ್ಯೂಜಿಲೆಂಡ್ ವಿರುದ್ಧ ಮೊದಲ 10 ಓವರ್ನಲ್ಲಿ ಕೇವಲ 22 ರನ್ ಗಳಿಸಿದ್ದ ಪಾಕ್ ಓಪನರ್ಸ್ ಭಾರತ ವಿರುದ್ಧ ಒಳ್ಳೆ ಆರಂಭನೆ ಕೊಟ್ಟರು. ಬಾಬರ್ ಮತ್ತು ಇಮಾಮ್ ಮೊದಲ ವಿಕೆಟ್ಗೆ 41 ರನ್ ಕಲೆ ಹಾಕಿದ್ರು. ಅದರಲ್ಲೂ ಭಾರೀ ಟೀಕೆ ಎದುರಿಸ್ತಾ ಇದ್ದ ಬಾಬರ್ ಒಳ್ಳೆ ಇಂಟೆಂಟ್ ತೋರಿಸಿದ್ರು. 5 ಬೌಂಡರಿ ಸೇರಿದಂತೆ 23 ರನ್ ಹೊಡೆದ್ರು. ಮೊಣಕಾಲು ನೋವಿನಿಂದ ಶಮಿ ಫೀಲ್ಡಿಂದ ಆಚೆ ಹೋಗಿದ್ದು ಕೂಡ ಪಾಕ್ ಓಪನರ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗಿತ್ತು. ಆದರೆ ಶಮಿ ಬದಲು ಕಣಕ್ಕಿಳಿದ ಪಾಂಡ್ಯ ಪಾಕಿಸ್ತಾನಕ್ಕೆ ಕಂಟಕ ಎನಿಸಿದ್ರು. ಬೌಂಡ್ರಿ ನಿರೀಕ್ಷೆಯಲ್ಲಿದ್ದ ಬಾಬರ್ರ ವಿಕೆಟ್ ಅನ್ನ ಎತ್ತಿಬಿಟ್ರು, ಕ್ಯಾಚ್ ಹೋಯಿತು. ತಕ್ಷಣ ಕುಂಟ್ತಾ ಇದ್ದ ಇಮಾಮ್ ಉಲ್ ಹಕ್ ಕೂಡ ರನ್ ಏರಿಸೋ ಭರದಲ್ಲಿ ಅವರು ಔಟ್ ಆದ್ರು. ಅಕ್ಷರ್ ಪಟೇಲ್ರ ಮಿಂಚಿನ ಫೀಲ್ಡಿಂಗ್, ಡೈರೆಕ್ಟ್ ಹಿಟ್, ರಾಕೆಟ್ ಥ್ರೋ ಅದಕ್ಕೆ ಬಲಿಯಾಗ್ಬಿಟ್ರು. ಇದರಿಂದ ಪಾಕ್ ಇನ್ನಿಂಗ್ಸ್ಗೆ ಕಂಪ್ಲೀಟ್ ಬ್ರೇಕ್ ಬಿತ್ತು. ಮುಂದಿನ 10 ಓವರ್ನಲ್ಲಿ ಪಾಕಿಗಳು ಬರೀ 27 ರನ್ ಗಳಿಸಿದ್ರು. ಬೌಂಡ್ರಿ ಅನ್ನೋದು ಬತ್ತಿ ಹೋಯಿತು. ಆದರೆ ಈ ಹಂತದಲ್ಲಿ ಸೌದ್ ಶಕೀಲ್ ಮತ್ತು ಕ್ಯಾಪ್ಟನ್ ರಿಜ್ವಾನ್ ಗಟ್ಟಿ ಇನ್ನಿಂಗ್ಸ್ ಕಟ್ಟೋಕೆ ಪ್ರಯತ್ನ ಪಟ್ಟರು. ಎರೆಹೊಳದಂತೆ ನಿಧಾನಕ್ಕೆ ಸಾಗಿದ್ರು ಕೂಡ ಶತಕದ ಜೊತೆಯಾಟವನ್ನ ಕೊಟ್ಟರು. ದೊಡ್ಡ ಸ್ಕೋರೇ ಆಗ್ಬಿಡುತ್ತೇನೋ ಅಂತ ಅನಿಸ್ಬಿಟ್ಟಿತ್ತು. ಪಾಕಿಸ್ತಾನಕ್ಕೆ ಒಳ್ಳೆ ಬೇಸ್ ತಂದ್ಕೊಟ್ರು. ಆದರೆ ಇನ್ನೇನು ಆಕ್ಸೆಲರೇಟ್ ಮಾಡಬೇಕು, ಸ್ವಲ್ಪ ಸ್ಪೀಡ್ ಮಾಡಬೇಕು ಅನ್ನುವಷ್ಟರಲ್ಲಿ ಪಟ ಅಂತ 3 ವಿಕೆಟ್ ಬಿದ್ದು ಹೋದ್ವು. ರಿಜ್ವಾನ್ ಬಿಗ್ ಶಾಟ್ ಆಡೋಕೆ ಹೋಗಿ ಅಕ್ಷರ್ಗೆ ವಿಕೆಟ್ ಒಪ್ಸಿದ್ರು. ಸೌದ್ ಶಕೀಲ್ ಕೂಡ ಪಾಂಡ್ಯ ಎಸೆತವನ್ನ ಸಿಕ್ಸರ್ಗೆ ಅಟ್ಟೋಕೆ ಹೋಗಿ ಅಕ್ಷರ್ ಕೈಗಿಟ್ಬಿಟ್ರು. ಬಳಿಕ ಬಂದ ತಾಯಬ್ ತಾಹಿರ್ ಕೂಡ ಹೆಚ್ಚು ಹೊತ್ತು ನಿಲ್ಲೇ ಇಲ್ಲ. ಹೀಗಾಗಿ ಒಂದು ಹಂತದಲ್ಲಿ 151ಕ್ಕೆ 2 ಇದ್ದ ಪಾಕ್ 165ಕ್ಕೆ 5 ವಿಕೆಟ್ ಬಿದ್ದೋಯ್ತು. ಭಾರತ ಕ್ಯಾಚ್ ಬಿಟ್ಟು 2 ಜೀವದಾನ ಕೊಟ್ಟರೂ ಕೂಡ ಉಪಯೋಗ ಆಗಲಿಲ್ಲ. ನಂತರ ಬಂದ ಕುಲ್ದೀಪ್ ಮತ್ತೆ 3 ವಿಕೆಟ್ ಎತ್ತಿದ್ರು. ದೊಡ್ಡ ಇನ್ನಿಂಗ್ಸ್ ಕಟ್ಟಬೇಕು ಅನ್ನೋ ಅಳಿದುಳಿದ ಆಸೆಯನ್ನ ಕೂಡ ಹೊಸಕ್ಕೆ ಹಾಕಿದ್ರು. ಕೊನೆಯಲ್ಲಿ ಖುಷ್ದಿಲ್ ಶಾ ಹಾಗೂ ಬೌಲರ್ಗಳ ಅಲ್ಪ ಕಾಣಿಕೆಯಿಂದ ಪಾಕ್ 241ಕ್ಕೆ ತನ್ನ ಇನ್ನಿಂಗ್ಸ್ ಅನ್ನ ಮುಗಿಸಿತು. ಒಟ್ಟಾರೆ ಭಾರತ ಪರ ಹಾರ್ದಿಕ್ ಪಾಂಡ್ಯ ಮತ್ತು ಕುಲ್ದೀಪ್ ಯಾದವ್ ಯಶಸ್ವಿ ಬೌಲರ್ಸ್ ಆಗಿ ಕಂಡು ಬಂದರು. ಸ್ನೇಹಿತರೆ, ಈ ಮ್ಯಾಚ್ನಲ್ಲಿ ನಮಗೆ ವಿರಾಟ್ ಮತ್ತು ಭಾರತದ ಬ್ಯಾಟಿಂಗ್ ಪವರ್ ಹೈಲೈಟ್ ಆಗಿ ಕಾಣಿಸುತ್ತೆ. ಆದರೆ ನಿಜವಾಗ್ಲೂ ಕೂಡ ಮ್ಯಾಚ್ನ ಸುಲಭ ಮಾಡಿದ್ದು ಭಾರತದ ಬೌಲಿಂಗ್. ಭಾರತ ಟೈಟ್ ಲೆಂತ್ನಲ್ಲಿ ಬೌಲಿಂಗ್ ಮಾಡ್ತು. ಫೀಲ್ಡಿಂಗ್ ಕೂಡ ಟೈಟ್ ಆಗಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಉಸಿರೆತ್ತೋಕೆ ಅವಕಾಶನೇ ಸಿಗಲಿಲ್ಲ. ಶಮಿ ಹೊರಗಿದ್ದಾಗ ಹಾರ್ದಿಕ್ ಪಾಂಡ್ಯ ಒಳ್ಳೆ ಸ್ಪೆಲ್ ಹಾಕಿದ್ರು. ಇಂಪಾರ್ಟೆಂಟ್ ಆಗಿದ್ದ ಬಾಬರ್ ಅಜಮ್ರ ವಿಕೆಟ್ ಎತ್ಕೊಟ್ರು. ಇದು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮ್ಯಾಚ್ನ ಟರ್ನಿಂಗ್ ಮೂಮೆಂಟ್ ಆಗಿತ್ತು. ಒಳ್ಳೆ ಫ್ಲೋನಲ್ಲಿ ಕಂಡು ಬರ್ತಾ ಇದ್ರು ಬಾಬರ್ ಇವತ್ತು. ಇನ್ನು ಪಾಕ್ ಬಗ್ಗೆ ನೋಡೋದಾದ್ರೆ ನಿರಂತರ ಸೋಲುಗಳಿಂದ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನೇ ಪಾಕಿಗಳು ಕಳ್ಕೊಂಡ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಕ್ರಿಕೆಟ್ನಲ್ಲೂ ಕೂಡ ಇಂಟೆಂಟ್ ಕೊರತೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಳೋಣ, ರನ್ ರೇಟ್ ಏರಿಸೋಣ, ಬೌಲರ್ಗಳನ್ನ ಸ್ವಲ್ಪ ಅವರ ಆತ್ಮವಿಶ್ವಾಸಕ್ಕೆ ಕೈ ಹಾಕೋಣ, ಹೆದರ್ಸೋಣ, ಏನು ಕಂಡು ಬರಲೇ ಇಲ್ಲ. 152 ಡಾಟ್ ಬಾಲ್ ಆಡಿದ್ರು. ಇನ್ಫ್ಯಾಕ್ಟ್ ಈ ಟೂರ್ನಮೆಂಟ್ನಲ್ಲಿ ಮೊದಲ 20 ಓವರ್ನಲ್ಲಿ ಅಫ್ಘಾನಿಸ್ತಾನ ಬಿಟ್ಟರೆ ಅತಿ ಹೆಚ್ಚು ಡಾಟ್ ಬಾಲ್ ಪರ್ಸೆಂಟೇಜ್ ಇರೋದು ಪಾಕಿಸ್ತಾನದವ್ರದ್ದೇ. ಫೀಲ್ಡಿಂಗ್ನಲ್ಲೂ ಕೂಡ ಚುರುಕುತನ ಕಾಣಲೇ ಇಲ್ಲ. ಜೊತೆಗೆ ಬೌಲಿಂಗ್ನಲ್ಲಿ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇಲ್ಲದೆ ಇರೋದು ಪಾಕಿಸ್ತಾನಕ್ಕೆ ಭಾರಿ ಪೆಟ್ಟು ಕೊಡ್ತು. ಸ್ನೇಹಿತರೆ, ಈ ಮ್ಯಾಚ್ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.